ಉರುಳು ಸೇವೆ ಅಂತೇಳಿ ಈ ಕ್ಷೇತ್ರದಲ್ಲಿ ಪ್ರಸಿದ್ಧವಾದಂತಹ ಒಂದು ಸೇವೆ. ಯಾವನ ಚರ್ಮ ರೋಗ ಇದೆ, ಮಾನಸಿಕ ರೋಗ ಇದೆ, ಕೆಲವರಿಗೆ ಪೇದು ಪಿಶಾಚಿ ದವ್ವಗಳು ಕಣ್ಮುಂದೇನೆ ನಡೆಯುತ್ತಿದೆ ಪವಾಡ ಇಲ್ಲಿ. ಒಳ್ಳೇದಾದವರು ಹೆಚ್ಚಿದ್ದಾರೆ. ಏನು ಈ ಕ್ಷೇತ್ರ 25 ವರ್ಷದಲ್ಲಿ ಅಂದ್ರೆ 5 ವರ್ಷದಲ್ಲಿ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದೇವೆ ನಾವು. ದಟ್ಟ ಅರಣ್ಯ ಪ್ರದೇಶದಲ್ಲಿ ನೆಲೆಯಾಗಿರುವ ಶನಿದೇವ. ಎಲ್ಲರೂ ಚೆನ್ನಾಗಿದ್ದೀವಿ, ಅಣ್ಣ ತಮ್ಮ ಎಲ್ಲರೂ ಹೊಟ್ಟೆ ಗೊತ್ತಾಗಿದ್ದೀವಿ ನಾವೀಗ. ಏನು ಅಕ್ಕಪಕ್ಕದಲ್ಲಿ ತೋರಿಸಿ ನೀರು ಬರ್ದೇ ಇದ್ದಂತ ಜಾಗದಲ್ಲಿ ಸಹ ನಮ್ಮ ದೇವರು ಪಲ್ಲಕ್ಕಿ ಹೋಗಿ ತೋರಿಸಿ ಅಲ್ಲಿ ನೀರು ಬಂದಿದೆ. ಈ ಪ್ರದೇಶದಲ್ಲಿ ಭಕ್ತ ಸಾಗರವೇ ಜಾಸ್ತಿ. ಎಲ್ಲವೂ ಸಹ ನಮಗೆ ಕಷ್ಟ ಅನ್ನುವಂಥದ್ದು ನಿವಾರಣೆ ಆಗದೆ ಇರುವಂತಹ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ರೂಪದಲ್ಲಿ ಗಣೇಶ್ವರನ ದಯೆಯಿಂದ ಈ ಒಂದು ದಲಿತರ ದೇವಸ್ಥಾನಕ್ಕೆ ಬಂದ ತಕ್ಷಣ ಮಕ್ಕಳ ಭಾಗ್ಯ ಕರುಣಿಸುವ ಶನೇಶ್ವರ ಸ್ವಾಮಿಯವರು. ಎಲ್ಲವನ್ನೂ ಸಹ ಭಕ್ತರೇ ಮಾಡಿದ್ದಾರೆ. ಅಷ್ಟು ಇಲ್ಲಿ ಪವಾಡವಾಗಿ ನಡ್ಕೊಂಡು ಬರ್ತಾ ಇದೆ ಈ ಕ್ಷೇತ್ರದಲ್ಲಿ. ಇದರಲ್ಲಿ ಅನೇಕ ಪವಾಡಗಳು ಹೇಳಿಕೆ ಇದೆ, ಕಾರಣಿಕ ಅಂತೇಳಿ ಅದು ಇದೆ ಸಹ. ಹಾಗೆ ತುಲಾಭಾರವನ್ನು ಸೇವೆಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ. ನೀವು ನೋಡ್ತಾ ಇದ್ದೀರಾ V1 ಸುದ್ದಿ ವಾಹಿನಿ. ಶ್ರೀ ಶನೇಶ್ವರ ದೇವಸ್ಥಾನ ಕಂಚಿಗದ್ದೆ ದಟ್ಟ ಅರಣ್ಯ ಪ್ರದೇಶದಲ್ಲಿ ನೆಲೆಯಾಗಿರುವ ಶನಿದೇವನ ಆಶ್ಚರ್ಯವಾದ ಪವಾಡಗಳು ಇಲ್ಲಿ ನೀವು ಕೇಳಬಹುದು. ಇನ್ನು ಕೇಳಿದ್ರೆ ಒಂದೇ ಒಂದು ಸಾರಿ ನಾವು ಸಹ ಈ ಶನೇಶ್ವರ ದರ್ಶನ ಪಡೆಯಲು ಹೋಗಲೇಬೇಕು ಎಂದು ನೀವು ಹೋಗ್ತೀರಾ. ಯಾಕಂದ್ರೆ ಏನೇ ಬೇಡಿಕೆ ಸ್ವಾಮಿ ಹತ್ರ ನೀವಿಟ್ಟರೆ ಸಾಕು, ಸ್ವಾಮಿಯವರು ನಿಮ್ಮ ಬೇಡಿಕೆ ಇಷ್ಟಾರ್ಥವನ್ನೆಲ್ಲ ಈಡೇರಿಸ್ತಾರೆ. ಎಂತಹದೇ ಕಠಿಣ ಸಮಸ್ಯೆ ಆಗಿರಲಿ, ಹಾಗೆ ಹಾಸ್ಪಿಟಲ್ ಅಲ್ಲಿ ಮಕ್ಕಳಾಗಲಿಲ್ಲ ಎಂದು ರಿಸಲ್ಟ್ ಬಂದ್ರೆ ಇಲ್ಲಿ ಒಂದ್ಸಲಿ ನೀವು ಭೇಟಿ ಕೊಡಿ. ತೊಟ್ಟಿಲು ಹರಕೆ ಸೇವೆ ಮಾಡಿಕೊಂಡು ಅದೆಷ್ಟೋ ಸಾವಿರಾರು ಭಕ್ತರಿಗೆ ಮಕ್ಕಳ ಭಾಗ್ಯ ಶ್ರೀ ಶನೇಶ್ವರ ಸ್ವಾಮಿಯಿಂದ ಫಲ ಸಿಕ್ಕಿದೆ. ಶನೇಶ್ವರನ ದರ್ಶನ ಪಡೆಯಲು ಪ್ರತಿ ಶನಿವಾರ, ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆಯ ದಿನದಂದು ಸ್ವಾಮಿಯವರ ದರ್ಶನ ಪಡೆಯಬಹುದು. ನೇರವಾಗಿ ಸ್ವಾಮಿಯವರ ಹತ್ರ ನೀವು ಪ್ರಶ್ನೆನೂ ಸಹ ಮಾಡಬಹುದು. ನಿಮ್ಮ ಸಕಲ ನೋವು ಕಷ್ಟಗಳಿಗೆ ಸ್ಪಂದಿಸುವ ಈ ಸ್ವಾಮಿ ಒಂದೇ ಒಂದು ಸಾರಿ ಕ್ಷೇತ್ರಕ್ಕೆ ಭೇಟಿ ನೀಡಿ. ಇದೇ 23ನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ. ದಿನಾಂಕ 29/1/2026 ಗುರುವಾರದಿಂದ 30/1/2026 ಶುಕ್ರವಾರದವರೆಗೆ ವಿಶೇಷ ಪೂಜೆ ಕಾರ್ಯಗಳು ಈ 3 ದಿನ ಇರುತ್ತದೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಆಗಮಿಸಿ ಸಕಲ ಭಕ್ತಾದಿಗಳು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ. ಇನ್ನು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕಿಸಿ. ಸ್ಥಳ ಶ್ರೀ ಶನೇಶ್ವರ ದೇವಸ್ಥಾನ, ಕಂಚಿಗದ್ದೆ ಗ್ರಾಮ, ಗಣಪಗಾರು ಹಾಗೂ ಬಾನುಕುಳಿತ ಸಾಗರ, ಶಿವಮೊಗ್ಗ ಜಿಲ್ಲೆ. ಈ ದೇವಸ್ಥಾನ ಕಾರ್ಯದರ್ಶಿ ಸುಮಾರು 25 ವರ್ಷ ಆಯ್ತು. 25 ವರ್ಷದಿಂದಲೂ ನಾವು ಇಲ್ಲಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಖುಷಿ ಆಗುತ್ತೆ ಸರ್, ಯಾಕೆಂದ್ರೆ ಇಲ್ಲಿ ಒಳ್ಳೇದಾದವರೇ ಹೆಚ್ಚಿದ್ದಾರೆ. ಏನು ಈ ಕ್ಷೇತ್ರ 25 ವರ್ಷದಲ್ಲಿ ಅಂದ್ರೆ 5 ವರ್ಷದಲ್ಲಿ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದೇವೆ ನಾವು. ಸುಮಾರು 1 ಕೋಟಿಗೂ ಮಿಕ್ಕಿ ನಮಗೆ ಇಲ್ಲಿ ಖರ್ಚಾಗಿದೆ. ಆದ್ರೆ ಅದಷ್ಟು ಹಣವನ್ನು ಸಹ ಭಕ್ತರ ಹರಿಕೆಯಿಂದಲೇ ಬಂದು ಸೇರಿದೆ. 1 ರೂಪಾಯಿಯನ್ನು ನಾವು ಯಾವುದೇ ಡೊನೇಷನ್ ಆಗ್ಲಿ ಅಥವಾ ಸರ್ಕಾರದ ಗೌರ್ಮೆಂಟಿನ ಹಣ ಬರಲಿಲ್ಲ. ಏನೇ ಕೆಲಸ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೋ ಆ ಕೆಲಸ ಸಕ್ಸಸ್ ಆದ್ಮೇಲೆ ಆ ಹಣವನ್ನು ಇಲ್ಲಿಗೆ ತಂದು ಕೊಟ್ಟಿದ್ದಾರೆ. ಒಂದೊಂದು ಸೇವೆಯನ್ನು ಒಬ್ಬೊಬ್ರು ವಹಿಸಿಕೊಂಡು ಆ ಕಟ್ಟಡ ನಿರ್ಮಾಣವಾಗ್ಲಿ, ಅಲ್ಲಿ ಮೂರ್ತಿಗಳು ಎಲ್ಲವನ್ನೂ ಸಹ ಭಕ್ತರೇ ಮಾಡಿದ್ದಾರೆ. ಅಷ್ಟು ಇಲ್ಲಿ ಪವಾಡವಾಗಿ ನಡ್ಕೊಂಡು ಬರ್ತಾ ಇದೆ ಈ ಕ್ಷೇತ್ರದಲ್ಲಿ. ಪ್ರತಿ ವರ್ಷನೂ ಸಹ ಇಲ್ಲಿ ಮಾಘ ಶುದ್ಧ ಏಕಾದಶಿ, ದ್ವಾದಶಿಲಿ ಜಾತ್ರೆ ಆಗುತ್ತೆ. ಅದರಿಂದ ಹಿಂದೆ ಒಂದು 20ರಿಂದ 25 ದಿನ ಮುಂಚಿತವಾಗಿ ನಾವು ಪಲ್ಲಕ್ಕಿಯನ್ನು ಹೊರಡಿಸ್ತೇವೆ. ಪಲ್ಲಕ್ಕಿ ಹೊರಡಿಸೋದು ಅಂತ ಅಂದ್ರೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಭಕ್ತರ ಮನೆಗೆ ಮಾತ್ರ, ಕರೆದಂತ ಭಕ್ತರ ಮನೆಗೆ ಮಾತ್ರ ಹೋಗುತ್ತೆ. ಸಾವಿರಾರು ಜನ ಭಕ್ತರು ಕರೀತಾರೆ, ಅದರಲ್ಲಿ ಕೆಲವು ಭಕ್ತರ ಮನೆಗೆ ಹೋಗುತ್ತೆ. ಅದೇ ರೀತಿಯಾಗಿ ಈ ವರ್ಷ ಜನವರಿ 29, 30ನೇ ತಾರೀಕು ಜಾತ್ರಾ ಮಹೋತ್ಸವ ಇದೆ. ಜಾತ್ರಾ ಮಹೋತ್ಸವಕ್ಕೆ ಇದೊಂದು ಕಾಡು ಪ್ರದೇಶ ಆದ್ರೂ ಸಹ ಜಾತ್ರಾ ಮಹೋತ್ಸವದಲ್ಲಿ ಇಲ್ಲಿ ಸುಮಾರು 10-15 ಸಾವಿರ ಮಿಕ್ಕಿ ಜನ 2 ದಿನದಲ್ಲಿ ಬರ್ತಾರೆ. ಅದಷ್ಟು ಸಹ ಭಕ್ತರ ಒಂದೊಂದು ಸೇವೆಯನ್ನು ವಹಿಸಿಕೊಂಡು ಇಲ್ಲಿ ಕೆಲಸ ಮಾಡಿ ಅನ್ನದಾನ ಪ್ರತಿನಿತ್ಯ ಅಂದ್ರೆ ನಿರಂತರ ಅನ್ನದಾನ ಅಂತೇಳಿ ಜಾತ್ರೆಯಲ್ಲಿ ನೀವು ನೋಡಿರ್ಬೋದು. ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಈ ರೀತಿ ಅನ್ನದಾನ ನಡೀತದೆ. ಈ ಕ್ಷೇತ್ರದಲ್ಲಿ ಹಾಗಲ್ಲ,
ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ರಾತ್ರಿ 1 ಗಂಟೆವರೆಗೂ ಯಾರು ಬಂದ್ರು ಸಹ ಊಟ ಸಿಗ್ತಾ ಇರ್ತದೆ, ಅನ್ನದಾನ ಇರುತ್ತೆ. ಮತ್ತೆ ಈ ಕ್ಷೇತ್ರದಲ್ಲಿ ಅನೇಕ ಪವಾಡಗಳು ಹೇಳಿಕೆ ಇದೆ. ಕಾರಣಿಕ ಅಂತೇಳಿ ಅದು ಇದೆ ಸಹ. ಹಾಗೆ ತುಲಾಭಾರವನ್ನು ಸೇವೆಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಮಕ್ಕಳಾಗದಿದ್ದವರಿಗೆ ಆ ತುಲಾಭಾರ ಪ್ರಾರ್ಥನೆಯಿಂದಾಗಿ ಮಕ್ಕಳಾಗಿದೆ. ಹಾಗೆ ಉರುಳು ಸೇವೆ ಅಂತೇಳಿ ಈ ಕ್ಷೇತ್ರದಲ್ಲಿ ಪ್ರಸಿದ್ಧವಾದಂತಹ ಒಂದು ಸೇವೆ. ಯಾವನ ಚರ್ಮ ರೋಗ ಇದೆ, ಮಾನಸಿಕ ರೋಗ ಇದೆ, ಕೆಲವರಿಗೆ ಪೇತು ಪಿಶಾಚಿ ದೆವ್ವಗಳು ಹಿಡ್ಕೊಂಡಿವೆ ಅಂತೇಳಿ ಹೇಳ್ತಾರೆ. ಅಂತಹ ದೆವ್ವಗಳು ಹಿಡ್ಕೊಂಡಿದೆ ಅಂತವರಿಗೆ ಇಲ್ಲಿ ಉರುಳು ಸೇವೆಯನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಉರುಳು ಸೇವೆ ಮಾಡಿಕೊಂಡ್ರೆ ಆ ಕ್ಷಣದಲ್ಲಿ ಅವರಿಗೆ ದೆವ್ವ ಬಿಡತ್ತೆ. ಹಾಗೆ ಇಲ್ಲಿ ಇನ್ನು ಅನೇಕ ಸೇವೆಗಳು ಇದಾವೆ. ಅವೆಲ್ಲ ಪ್ರಾರ್ಥನೆ ಮೂಲಕ ಭಕ್ತರು ಇದ್ ಮಾಡ್ತಾರೆ. ಸಾವಿರಾರು ಜನಕ್ಕೆ ಮಕ್ಕಳಿಲ್ಲದೆ ಇದ್ದವರು ಇಲ್ಲಿ ಮಕ್ಕಳನ್ನು ಪಡೆದುಕೊಂಡಿದ್ದಾರೆ, ಮದುವೆ ಆಗದಿದ್ದವರು ಮದುವೆ ಆಗಿದೆ. ಅನೇಕ ಜನ ಇಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ. ಅದೆಲ್ಲ ಪಲ್ಲಕ್ಕಿ ಬಗ್ಗೆ ಹೇಳೋದಾದ್ರೆ ನೀವು ಸಾವಿರಾರು ಪಲ್ಲಕ್ಕಿಯನ್ನು ನೋಡಿರ್ಬೋದು. ಈ ಪಲ್ಲಕ್ಕಿ ಹಾಗಲ್ಲ, ಇದರ ಪ್ರತಾಪವನ್ನು ಇದು ಹಿಡಿಲಿಕ್ಕೆ ಆಗೋದಿಲ್ಲ. ಈಗೇನೋ ಶಾಂತವಾಗಿ ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಭಕ್ತರ ಮನೆಗೆ ಹೋದಾಗ ಅಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾರೆ. ಸುಮಾರು 10 ಅಡಿ ಆಳದಲ್ಲಿ ಇರ್ತಕ್ಕಂತ ಕೆಲವು ದೇವರ ವಿಗ್ರಹಗಳನ್ನು, ಮೂರ್ತಿಗಳನ್ನು ಆ ಪಲ್ಲಕ್ಕಿಯಲ್ಲಿ ಕಿತ್ತುಕೊಟ್ಟಿದೆ. ಹಾಗೆ ಬೋರಿನ ಪಾಯಿಂಟ್ ಅದಷ್ಟು ಸಾವಿರಾರು ಜನಕ್ಕೆ ಬೋರ್ ಪಾಯಿಂಟ್ಗಳನ್ನು ತೋರಿಸಿ ಅಲ್ಲಿ ಏನು ಅಕ್ಕಪಕ್ಕದಲ್ಲಿ ತೋರಿಸಿ ನೀರು ಬರ್ದೇ ಇದ್ದಂತ ಜಾಗದಲ್ಲಿ ಸಹ ನಮ್ಮ ದೇವರು ಪಲ್ಲಕ್ಕಿ ಹೋಗಿ ತೋರಿಸಿ ಅಲ್ಲಿ ನೀರು ಬಂದಿದೆ. ಬಾವಿ ಜಲ ಅಂತೂ ನಿಮ್ಗೆ 100ಕ್ಕೆ 100 ಅದು ಸಕ್ಸಸ್ ಆಗುತ್ತೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಹಾಗೆ ಈ ದೆವ್ವ ಪೇತು ಪಿಶಾಚಿ ಹಿಡ್ಕೊಂಡವರನ್ನು ಪಲ್ಲಕ್ಕಿಯಲ್ಲಿ ಅಂತವರನ್ನು ಸಹ ಬಿಡಿಸುತ್ತೆ. ಮತ್ತೆ ಮನೆ ಬಾಗಿಲಿಗೆ ಹೋದಾಗ ಕೆಲವರು ಮನೆಗೆ ಮಾಟ ಮಂತ್ರ ಇಂಥವು ದಿಗ್ಬಂಧನಗಳು ಇಂಥದ್ದು ಮಾಡಿರ್ತಾರೆ, ದೇವತೆಗಳಿಗೆ ಮಾಡಿರ್ತಾರೆ. ಆ ಜಾಗದಲ್ಲಿ ಹೋದಾಗ ಆ ಸ್ಥಳಕ್ಕೆ ಹೋಗಿ ಅವೆಲ್ಲವನ್ನು ಮಕ ಹೊಡೆಯುವುದು ಅಂತೇಳಿ ಅದೆಲ್ಲವನ್ನು ಹೊಡೆದು ಆ ದೇವರು ಪರಿಹಾರ ಮಾಡ್ತಾನೆ. ಅಷ್ಟು ಪವರ್ಫುಲ್ ಇದೆ ಪಲ್ಲಕ್ಕಿಯಲ್ಲಿ. ಯಾವುದೇ ಕೆಲಸವೂ ಸಹ ಪಲ್ಲಕ್ಕಿಯಲ್ಲಿ ಆಗೋದಿಲ್ಲ ಅನ್ನೋದಿಲ್ಲ, ಅದನ್ನ ಮಾಡ್ತಾನೆ. ಅದು ಸಾಕ್ಷಿ ಅಂತಂದ್ರೆ ಈಗ 20 ದಿನದ ಒಂದು ಬೇಡಿಕೆಯನ್ನು ಈಗಾಗಲೇ ಸಾವಿರಾರು ಜನ ತಮ್ಮ ಹೆಸರನ್ನು ಬರ್ಸಿದ್ದಾರೆ. ನಮ್ಮನೆಗೆ ಬರ್ಬೇಕು ಅಂತೇಳಿ. ಭಗವಂತ 20 ದಿನದಲ್ಲಿ ಯಾರ ಮನೆಗೆ ಹೋಗ್ತಾನೋ ಗೊತ್ತಿಲ್ಲ. ಆ ದೇವ್ರು ಯಾರ ಮನೆಗೆ ಹೋಗ್ತಾನೋ ಅವ್ರ ಮನೆಗೆ ಹೋಗಿ ನಾವು ಬರ್ತೇವೆ. ವಿಶೇಷ ಅಂತಂದ್ರೆ ಇಲ್ಲಿ ಶ್ರಾವಣ ಮಾಸದಲ್ಲಿ ಶ್ರಾವಣ ಕೊನೆಯ ಶನಿವಾರ ವಿಶೇಷವಾಗಿ ಒಂದು ವಿಶೇಷ ಪೂಜೆ ಇದೆ, ಅನ್ನದಾನ ಇದೆ, ಮಾಡ್ತೇವೆ. ಹಾಗೆ ಯುಗಾದಿ ಆಗಿ ಹೊಸ ವರ್ಷ ಅಂತೇಳಿ ಯುಗಾದಿ ಆದ ತಕ್ಷಣ ಯಾವ ಶನಿವಾರ ಬರುತ್ತೋ ಅವತ್ತು ಇಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳು ಇರ್ತವೆ. ಉರುಳು ಸೇವೆ, ಅನ್ನದಾನ, ತುಲಾಭಾರ ಇಂಥ ವಿಶೇಷವಾದಂತಹ ಸೇವೆಗಳನ್ನು ಮಾಡ್ತೇವೆ. ಮತ್ತೆ ಪ್ರತಿ ಅಮಾವಾಸ್ಯೆಯಲ್ಲಿ ಇಲ್ಲಿ ನವಗ್ರಹ ಶಾಂತಿಗಳನ್ನು ಭಕ್ತರ ಹೆಸರಿನಲ್ಲಿ ನಡೀತಾ ಇರ್ತದೆ. ಮತ್ತೆ ಪ್ರತಿ ಶನಿವಾರ ಹೇಳಿಕೆ ದರ್ಶನ ಇರ್ತದೆ. ಅಲ್ಲಿ ಪ್ರತಿ ಶನಿವಾರ ಸುಮಾರು ಸಾವಿರಾರು ಜನ ಭಕ್ತರು ಇಲ್ಲಿ ಬರ್ತಾ ಇರ್ತಾರೆ. ತಮ್ಮ ಕಷ್ಟಗಳನ್ನು ಕೇಳ್ಕೊಂಡು ಅವರು ಬೆಳ್ಕೊಂಡು ಕಂಡಿದ್ದಾರೆ. ಬೆಂಗಳೂರಿಂದ ಬರ್ಬೇಕು ಅಂತಂದ್ರೆ ಬೆಂಗಳೂರಿಂದ ಟ್ರೈನ್ ಇದೆ ತಾಳಗುಪ್ಪಕ್ಕೆ. ತಾಳಗುಪ್ಪ ಅಂತ ಹೇಳಿ ಬಂದ್ರೆ ತಾಳಗುಪ್ಪಕ್ಕೆ ಬಂದು ಅಲ್ಲಿಂದ ಬಸ್ ಇದೆ. ಬೆಳಿಗ್ಗೆ 7 ಗಂಟೆ 8 ಗಂಟೆ ಹೀಗೆ ಬಸ್ ಇದಾವೆ. ತಾಳಗುಪ್ಪದಿಂದ ಭಟ್ಕಳ ಹೋಗುವಂತ ಬಸ್ಸು. ಭಟ್ಕಳ ಹೋಗುವ ಬಸ್ಸಿಗೆ ಬಂದ್ರೆ ಬಿಳಿಗಾರು ಅಂತ ಹೇಳಿ ಅಲ್ಲಿ ಇಳ್ಕೊಂಡು ಶನೇಶ್ವರ ದೇವಸ್ಥಾನ ಅಂತ ಹೇಳಿ ಕಾನೂರು ಕೋಟೆಯ ಒಂದು ರೋಡಿನಲ್ಲಿ ಬರುತ್ತೆ. ಕಾನೂರು ಕೋಟೆ ಎಲ್ಲರಿಗೂ ಗೊತ್ತಿದೆ. ಆ ಕಾನೂರು ಕೋಟೆ ರೋಡಿನಲ್ಲಿ ಈ ಶನೇಶ್ವರ ದೇವಸ್ಥಾನ ಬರುತ್ತೆ. ಯಾರು ಕೇಳಿದ್ರು ಸಹ ಹೇಳ್ತಾರೆ. ಹಾಗೆ ಈ ಕಡೆ ಭಟ್ಕಳದಿಂದ ಮಂಗಳೂರಿಂದ ಬರುವವರು ಭಟ್ಕಳ ಬಂದು ಭಟ್ಕಳದಿಂದ ಸಾಗರ ಹೋಗುವ ಬಸ್ಸಿಗೆ ಬಂದ್ರೆ ಬಿಳಿಗಾರ ಸರ್ಕಲ್ ಅಲ್ಲಿ ಇಳ್ಕೊಂಡು 3 ಕಿಲೋಮೀಟರ್ ಬಂದ್ರೆ ಸಾಕು ದೇವಸ್ಥಾನ ಸಿಗುತ್ತೆ. ಏನು ಇಲ್ಲ ಅಂದ್ರೆ ಬಿಜೆಪಿ ಇವತ್ತು 15 ವರ್ಷ ವೆಹಿಕಲ್ ದಂಧೆ ಮಾಡ್ತಾರೆ. ಅದ್ರಲ್ಲೇ ನಡೀತಿದ್ದೇನೆ 15 ವರ್ಷದಿಂದ. ಆಗ ಭಗವಂತ ಕೃಪೆಯಿಂದ ಏನೇ ಅಪಘಾತ ಇರ್ತದೆ, ಏನೇ ಸಮಸ್ಯೆ ಇಲ್ಲಿಂದ ಯಾವ ದೇಶ ವೆಹಿಕಲ್ ಇನ್ನೂರಿಗೆ ಯಾವುದೇ ತೊಂದರೆ ಭಗವಂತನಿಂದ ಆಗಲ್ಲ. ಈಗ ಅದನ್ನೂ ಆಗಿ ಕಂಟಿನ್ಯೂ ನಡೀತಿದೆ. ಮದುವೆ ಆಯ್ತು, ಏನಿಲ್ಲ ಆರಾಮವಾಗಿದ್ದೀವಿ. 15 ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ. ದೇವ ಪಲ್ಲಕ್ಕಿ ಬರ್ತಾನೆ ಇದೆ, ಈಗಲೂ ಕೂಡ ಕೈಸ್ಕೊಳ್ತಿದ್ದೀವಿ. ಭಗವಂತ ಕೃಪೆ ಇಟ್ಟಿದ್ದಾನೆ. ನಾನು ಶನೇಶ್ವರ ಪಲ್ಲಕ್ಕಿನ ನಮ್ಮ ಮನೆಗೆ ಕರೆಸಿದೆ. ಅದ್ರ ಕರೆದ ನಂತರ ನಮ್ಮ ಮನೆ ಅರ್ಧಕ್ಕೆ ನಿಂತೋಗಿತ್ತು, ಆ ಮನೆ ಆಯ್ತು. ಮತ್ತೆ ನೆಮ್ಮದಿಯಿಂದ ಇದ್ದೀವಿ ನಾವು. ಎಲ್ಲರೂ ಚೆನ್ನಾಗಿದ್ದೀವಿ, ಅಣ್ಣ ತಮ್ಮ ಎಲ್ಲರೂ ಹೊಟ್ಟೆ ಗೊತ್ತಾಗಿದ್ದೀವಿ ನಾವು ಈಗ. ಇನ್ನು ನಾನು ನಮ್ಮ ಅಣ್ಣ ಇನ್ನು ಮದುವೆ ಆಗ್ಲಿಲ್ಲ. ಅದೊಂದು ಆಗ್ತದಂತ ನಂಬಿದ್ದೀನಿ ನಾನು. ನಂಗೆ ದೇವರು ನಡೆಸ್ಕೊಡ್ತೀನಿ ಅಂತ ನಂಬಿದ್ದೀನಿ ನಾನು. ಆಟೋ ಹೊಡೆಯೋದು ಅದ್ರಲ್ಲೆಲ್ಲ ಒಳ್ಳೇದಾಗಿದೆ. ಎಲ್ಲರೂ ನಾವು 3 ಜನ ಅಂತಂದಿರ ಆಟೋ ಓಡಿಸ್ತಿದೀವಿ. ಎಲ್ಲ ತುಂಬ ಆಟೋನ ತಗೊಂಡಿದ್ದೀವಿ. ಈ ಸ್ವಾಮಿ ದಯದಿಂದ ಎಲ್ಲ ಚೆನ್ನಾಗಿ ನಡೀತಿದೆ. ಮೂಲತಃ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ರಿಲೇಷನ್ ಅಂತ
ನಮ್ಗೆ ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ ಇತ್ತು. ಕಷ್ಟ ಅಂತ ಹೇಳಿದ್ರೆ ಏನಂತ ಹೇಳ್ಲಿಕ್ಕೆ ಕೂಡ ಆ ತರ ತುಂಬಾ ಕಷ್ಟದಲ್ಲಿ ನೊಂದಿದೆ. ಅನೇಕ ಬೇರೆ ಕಡೆ ದೇವಸ್ಥಾನಗಳಿಗೆ ಕೂಡ ಹೋಗಿದೆ. ಎಲ್ಲಿ ಹೋಗ್ಲೂ ಸಹ ನಮ್ಗೆ ಕಷ್ಟ ಅನ್ನುವಂಥದ್ದು ನಿವಾರಣೆ ಆಗದೆ ಇರುವಂತಹ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ರೂಪದಲ್ಲಿ ಗಣೇಶ್ವರನ ದಯೆಯಿಂದ ಈ ಒಂದು ಶನೀಶ್ವರನ ದೇವಸ್ಥಾನಕ್ಕೆ ಬಂದ ತಕ್ಷಣ ನಮ್ಮ ಮನೆಯಲ್ಲಿ ಆಗು ಹೋಗುವಂತಹ ಕಷ್ಟಗಳೆಲ್ಲವೂ ಈ ಭಗವಂತನ ಒಂದು ಕೃಪೆಯಿಂದ ಇವತ್ತಿನ ದಿನ ಆರಾಮವಾಗಿದ್ದೇನೆ. ಅದೇ ರೀತಿಯಾಗಿ ಎಷ್ಟೋ ವರ್ಷಗಳಿಂದ ನಡೆಯಬೇಕಿದ್ದಂತಹ ಹರಿಸೇವಾ ಕಾರ್ಯನೂ ಕೂಡ ಈ ವರ್ಷ ನಡೆಯಬೇಕಿದೆ. ಅದು ಸಹ ಈ ಒಂದು ಭಗವಂತನ ಕೃಪೆಯಿಂದ ಒಳ್ಳೆಯದಾಗಿದೆ. ಇನ್ನು ಮುಂದೂ ಸಹ ಎಷ್ಟೋ ಭಕ್ತಾದಿಗಳನ್ನು ನಾನು ಇಲ್ಲಿ ಕರೆಕೊಂಡು ಬರಬೇಕಂತ ಹೇಳಿ ತುಂಬಾ ಮನಸ್ಸಿನಿಂದ ಹೇಳುತ್ತಾ ಆ ಭಗವಂತನಿಗೆ ವಂದಿಸ್ತೇನೆ.